ಕಾಂಗ್ರೆಸ್ನಲ್ಲಿ ಯಾವ ನಾಯಕರು ಆದ್ರೆ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ ಸರ್? ಈಗ ಪ್ರಸ್ತುತ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಈಗ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಾರೆ. ಅವ್ರು ಸಾಕಷ್ಟು ಕೆಲಸಗಳು ಮಾಡ್ತಾ ಇದ್ದಾರೆ. ಏನ್ ಸರ್ ಅದು? ಈಗ ಕಾಂಗ್ರೆಸ್ ಗೌರ್ಮೆಂಟು ಈಗ ಬರೀ ಉಚಿತ ಉಚಿತ ಅಂತೇಳಿ ಜನಗಳನ್ನೆಲ್ಲ ಸೋಂಬೇರಿ ಮಾಡಿಬಿಟ್ಟಿದೆ. ಈಗ ಜನಗಳಿಗೆ ಕೆಲಸ ಕೊಡ್ಲಿ ಸರ್, ಕೆಲಸ ಕೊಡ್ಲಿ, ಒಳ್ಳೊಳ್ಳೆ ಡ್ಯಾಮ್ಗಳು ಕಟ್ಟಲಿ, ಒಳ್ಳೊಳ್ಳೆ ರೋಡ್ಗಳ ವ್ಯವಸ್ಥೆಗಳು ಮಾಡಲಿ, ಜನಗಳು ಕುಡಿಯೋ ನೀರು ಕೊಡಲಿ. ಈಗ ಫ್ರೀ ಕೂಡ ಅವಶ್ಯಕತೆ ಏನಿರಲಿಲ್ಲ. ಕಾಂಗ್ರೆಸ್ನಲ್ಲಿ ಯಾವ ನಾಯಕರು ಆದ್ರೆ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ ಸರ್? ಈಗ ಪ್ರಸ್ತುತ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಈಗ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಾರೆ. ಅವ್ರು ಸಾಕಷ್ಟು ಕೆಲಸಗಳು ಮಾಡ್ತಾ ಇದ್ದಾರೆ. ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ಯಾರು ಮುಖ್ಯಮಂತ್ರಿ ಆಗಬೇಕು ಸರ್? ವಿಜಯೇಂದ್ರ ಮುಖ್ಯಮಂತ್ರಿ. ಯಾಕೆ ಅನ್ಸುತ್ತೆ ವಿಜಯೇಂದ್ರ ಮುಖ್ಯಮಂತ್ರಿ? ಸರ್, ವಿಜಯೇಂದ್ರಂದು ಯಾವುದು ಏನು ಅಗಣನೆ ಇಲ್ಲ. ಯಾರೇ ಹೋಗ್ಲಿನೂ ಮಾತಾಡ್ತಾರೆ. ಇವ್ರು ಬೇರೆಯಪ್ಪ ಅಂತ ದುರಾಂಕಾರ ಏನು ಮಾತಾಡಲ್ಲ. ಯಾವುದೇ ಸ್ಟೇಟ್ಮೆಂಟ್ ಎಲ್ಲರೂ ಪತ್ರಿಕೋದ್ಯಮಿ ತಗೊಳ್ರಿ. ಅವನು ಚಿಕ್ಕಬಳ್ಳಾಪುರದ ಶಾಸಕನಪ್ಪ ಅಂದ್ರೆ ಇವ್ರೇನು ಓವರ್ ಆಕ್ಟಿಂಗ್ ಏನು ಮಾಡಲ್ಲ. ದೇಶಕ್ಕೆ ಪಂಚವಾರ್ಷಿಕ ಯೋಜನೆ ತಂದಿದ್ದು ಕಾಂಗ್ರೆಸ್ ಗೌರ್ಮೆಂಟ್. ಆ ಪಂಚವಾರ್ಷಿಕ ಯೋಜನೆಗಳ ನೆಲೆಗಟ್ಟಿನಲ್ಲಿ ಎಲ್ಲ ಸರ್ಕಾರಗಳು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಮತ್ತು ಇವತ್ತು ರಾಜೀವ್ ಗಾಂಧಿ ಅವರು ಪ್ರಧಾನಮಂತ್ರಿ ಆದಾಗ ತಾವು ನೋಡಿರ್ಬೋದು, ಇಡೀ ಭಾರತ ದೇಶಕ್ಕೆ ಅತ್ಯುನ್ನತವಾದಂಥ ಒಂದು ಮಾಹಿತಿ ತಂತ್ರಜ್ಞಾನದಲ್ಲಿರ್ಬೋದು, ಒಂದು ಇಂಟರ್ನೆಟ್ ಯುಗನ ಈ ಭಾರತಕ್ಕೆ ಪರಿಚಯ ಮಾಡಿಕೊಟ್ರು. ಈ ನಿಟ್ಟಲ್ಲಿ ಕಾಂಗ್ರೆಸ್ ಸಂಸ್ಕೃತಿಯೂ ಚೆನ್ನಾಗಿದೆ. ಅವರು ಸಹ ಒಳ್ಳೆ ಕೆಲಸಗಳು ಮಾಡಿದ್ದಾರೆ. ಯಾರ ಕಾಂಗ್ರೆಸ್ನಲ್ಲಿ ಯಾವ ನಾಯಕರು ಆದ್ರೆ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ ಸರ್? ಈಗ ಪ್ರಸ್ತುತ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಈಗ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಾರೆ. ಅವ್ರು ಸಾಕಷ್ಟು ಕೆಲಸಗಳು ಮಾಡ್ತಾ ಇದ್ದಾರೆ. ಇವತ್ತು ಅವ್ರನ್ನೆಲ್ಲ ಟೀಕೆ ಮಾಡಿದ್ರು, ಒಬ್ಬ ಕುರಿ ಕಾಯೋ ಕುರುಬ ಏನು ಮಾಡೋಕ್ಕೆ ಸಾಧ್ಯ ಅಂತ. ಆದರೆ ಅವರು ಸುಮಾರು 13-14 ಸಾರಿ ಬಡ್ಜೆಟ್ ಮಾಡಿಸಿ ಅವರನ್ನು ತೋರಿಸ್ಕೊಟ್ಟಿದ್ದಾರೆ. ಇವತ್ತು ಯಾವುದೇ ಎಕ್ಸ್ಟ್ರೇಕರ್ಗೆ ಈಗ ತೊಂದರೆ ಆಗದಿದ್ದಂಗೆ ಈ ಬಜೆಟ್ ಯೋಜನೆಗಳು ಜಾರಿಗೆ ತಂದವ್ರೆ. ಯಾವುದೇ ರೀತಿಯ ಅದಕ್ಕೆ ತೊಂದರೆ ಆಗದಿದ್ದಂಗೆ ಬಜೆಟಲ್ಲಿ ಹಣ ಒದಗಿಸವ್ರೆ. ಹಾಗಾಗಿ ದಿವಾಳಿ ಆಗೋ ಪ್ರಶ್ನೆನೇ ಇಲ್ಲ ಸರ್. ಸರ್, ಕೇಂದ್ರದಲ್ಲಿ ಯಾರು ಪ್ರಧಾನಿ ಆಗಬೇಕು ಅನ್ಸುತ್ತೆ? ನರೇಂದ್ರ ಮೋದಿ ಅವರ ರಾಹುಲ್ ಗಾಂಧಿ ಅವರ? ಸರ್, ಈ ಸರಿ ಕಾಂಗ್ರೆಸ್ ಸರ್ಕಾರ ಬರಬೇಕು ಅಂತ ನಮ್ಮ ಅನಿಸಿಕೆ. ಥ್ಯಾಂಕ್ ಯು ಸರ್. ಏನಾದರೂ ಅಭಿವೃದ್ಧಿ ಕೆಲಸಗಳು ಮಾಡಿದ್ದಾರೆ ಸರ್? ಸರ್, ಅಭಿವೃದ್ಧಿ ಇನ್ನು ಕಾಂಗ್ರೆಸ್ ಸರ್ಕಾರದ ಇರೋದ್ರಿಂದ ದೊಡ್ಡಬಳ್ಳಾಪುರದಾಗ ಅಭಿವೃದ್ಧಿ ಅಮೌಂಟ್ ಇಲ್ದಿರ ಕಾಸು ಬಿಡುಗಡೆ ಆಗ್ತಾ ಇಲ್ಲ. ಇಲ್ಲಿ BJP ಸರ್ಕಾರ ಇರೋದ್ರಿಂದ ಕಾಂಗ್ರೆಸ್ನವರು ಈ ಅಕ್ಕಿ ಭಾಗ್ಯ, ಅನ್ನ ಭಾಗ್ಯ ಅಂತ ಹೇಳ್ಬಿಟ್ಟು 56,000 ಕೋಟಿ ಗೊತ್ತಾಯ್ತಲ್ಲ. ಇಲ್ಲಿ ಏನಕ್ಕೂ ದುಡ್ಡು ಇಲ್ದಿರ BJP ಆಡಳಿತಾಗ ಇಲ್ಲಿ ದುಡ್ಡೇ ಕೊಡ್ತಾ ಇಲ್ಲ ಇಲ್ಲಿ. ಸರ್, ಇವಾಗ ಈ ಭಾಗದಲ್ಲಿ ರಕ್ಷಾರಾಮಯ್ಯ ಮತ್ತೆ ಸುಧಾಕರ್ ಇಬ್ರು ಸ್ಪರ್ಧೆ ಮಾಡ್ತಾರೆ MP. ಅವರಿಬ್ಬರಲ್ಲಿ ಯಾರು ಗೆದ್ರೆ ಜನಪರವಾಗಿ ಕೆಲಸ ಮಾಡ್ತಾರೆ ಸರ್? ಸುಧಾಕರ್ ಗೆದ್ರೆ ಜನಪರವಾಗಿ ಕೆಲಸ ಮಾಡ್ತಾರೆ. ಯಾಕಂತ ಸುಧಾಕರ್ ಫಸ್ಟಿಂದನೂ ಈ ಚಿಕ್ಕಬಳ್ಳಾಪುರಕ್ಕೆ ಎಲ್ಲ ಕೆಲಸ ಮಾಡವ್ರೆ. ಮೆಡಿಕಲ್ ಕಾಲೇಜು ಎಲ್ಲ ತಂದವ್ರೆ. ರಕ್ಷಾರಾಮಯ್ಯ ಏನಿಲ್ಲ, ಬೇರೆ ಕಡೆ ಬಂದಿರೋದು. ಸುಧಾಕರ್ ಅಷ್ಟು ಕೆಲಸ ಮಾಡಿದ್ದಾರೆ ಅಂತೀರಿ, ಬಟ್ ಕಳೆದ ಬಾರಿ ವಿಧಾನಸಭೆ ಚುನಾವಣೆಯಲ್ಲಿ ಸೋತಿದ್ರಲ್ಲ ಸರ್? ಸೋತಿದ್ವು ಅಂದರೆ ಯಡಿಯೂರಪ್ಪನು ವಿಜಯೇಂದ್ರನ ಮೂಲೆ ಗುಂಪು ಮಾಡಾಕ್ಬಿಟ್ರು. CT ರವಿ, ಸಂತೋಷ್ ಇವೆಲ್ಲ ಮೂಲೆ ಗುಂಪು ಮಾಡಿರೋದಕ್ಕೆ 136 ಸೀಟ್ ಬಂತು. ವಿಜಯೇಂದ್ರನೇನಾದ್ರು ಮುಖ್ಯಮಂತ್ರಿ ಅಂತ ಘೋಷಿಸಿದ್ರೆ 145 ಸೀಟ್ BJPನೇ ಬರೋದು. ಯಡಿಯೂರಪ್ಪನ ಸಂತೋಷ್ CT ರವಿ ಇವರೆಲ್ಲ ಮಾತು ಕೇಳ್ಕೊಂಡು ಯಡಿಯೂರಪ್ಪನ ಮಗನ ಕುಣಿಸ್ಬಿಟ್ರು. ಮುಂದಿನ ದಿನಗಳಲ್ಲಿ ಅಕಸ್ಮಾತ್ ಏನಾದರೂ BJP ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ಯಾರು ಮುಖ್ಯಮಂತ್ರಿ ಆಗಬೇಕು ಸರ್? ವಿಜಯೇಂದ್ರ ಮುಖ್ಯಮಂತ್ರಿ. ಯಾಕೆ ಅನ್ಸುತ್ತೆ ವಿಜಯೇಂದ್ರ ಮುಖ್ಯಮಂತ್ರಿ? ಸರ್, ವಿಜಯೇಂದ್ರಂದು ಯಾವುದು ಏನು ಅಗಣನೆ ಇಲ್ಲ. ಯಾರೇ ಹೋಗ್ಲಿನೂ ಮಾತಾಡ್ತಾರೆ. ಇವ್ರು ಬೇರೆಯಪ್ಪ ಅಂತ ದುರಾಂಕಾರ ಏನು ಮಾತಾಡಲ್ಲ. ಯಾವುದೇ ಸ್ಟೇಟ್ಮೆಂಟ್ ಎಲ್ಲರೂ ಪತ್ರಿಕೋದ್ಯಮಿ ತಗೊಳ್ರಿ. ಅವನು ಚಿಕ್ಕಬಳ್ಳಾಪುರದ ಶಾಸಕನಪ್ಪ ಅಂದರೆ ಇವ್ರೇನು ಓವರ್ ಆಕ್ಟಿಂಗ್ ಏನು ಮಾಡಲ್ಲ. ಯಾರ್ಯಾರು ಕೆಟ್ಟ ಭಾವನೆ ಏನೂ ಇಲ್ಲ. ವಿಜಯ ಬರಬೇಕು ಅಂತ ನಮ್ಮ ಆಸೆ. ಸರ್, ಇವಾಗ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಏನಿದೆಯಲ್ಲ ಅದೇನೋ ಜನಪರವಾಗಿ ಕೆಲಸ ಮಾಡ್ತೀನಿ ಅನ್ಸುತ್ತೆ ಸರ್? 3,60,000 ಬಜೆಟ್ ಮಂಡನೆ ಮಾಡಿಬಿಟ್ಟು 2,60,000 ಇಟ್ಕೊಂಡು ಸಾಲ ಮಾಡ್ತೀನಿ ಅನ್ನೋರು ತಗೊಂಬಂದು ತಿನ್ನಕತ್ತೈತೆ ಸರ್. 56,000 ಕೋಟಿ ಅನ್ನ ಭಾಗ್ಯ ಇವು ಕೊಟ್ಬಿಟ್ಟು ಇನ್ನೇನು ಮಾಡೋ? ನೀರಾವರಿ ಯಾವ್ದಾದ್ರು ಕಾಂಗ್ರೆಸ್ ಸರ್ಕಾರದಾಗ ಇಂಥ ಕೆಲಸ ಆಗೈತೆ ಅಂತ ಹೇಳ್ರಿ. ಯಾವುದೂ ಆಗಿಲ್ಲ ಸರ್. ಇವಾಗ ಕೇಂದ್ರದ ವಿಷಯಕ್ಕೆ ಬಂತು ಅಂದರೆ ಈ ದೇಶದ ಪ್ರಧಾನಿ ಯಾರಾಗಬೇಕು? ರಾಹುಲ್ ಗಾಂಧಿ ಅವರು ಅಥವಾ ನರೇಂದ್ರ ಮೋದಿ ಅವರು? ಸರ್, ರಾಹುಲ್ ಗಾಂಧಿ ತಾಲೂಕ್ ಪಂಚಾಯತಿ ನಿಂತ್ಕೊಳಕ್ಕೆ ಲಾಯಕು. ನರೇಂದ್ರ ಮೋದಿ ಸುಮಾರು 10 ವರ್ಷದಿಂದ ಮಾಡಿರೋದು 370 ಆಗಿರ್ಬೋದು, ರಾಮ ಮಂದಿರ ಆಗ್ಬೋದು, ಸುಮಾರು ಅವ್ರು ಮಾಡಿರೋದು ಕೆಲಸ ಇವರೇನು ಮಾಡೋಕ್ಕಾಗಲ್ಲ. ಇನ್ನೊಂದು 1,66,000 ಕೋಟಿ ನರೇಂದ್ರ ಮೋದಿ ಸಾಲ ಮಾಡವ್ರೆ ಅಂತಾರೆ. 10 ವರ್ಷ ಒಂದು ಸೈಟ್ ಮೇಲೆ ಎಷ್ಟಿತ್ತು ಅಂದರೆ 50,000 ಇತ್ತು. ಇವಾಗ ಎಷ್ಟಾಯಿತು? 10 ಲಕ್ಷ ಇತ್ತು. ಆ ವೇಲೆಗೆ ಇವೆಲ್ಲಕ್ಕೆ ಸರ್ದೂತೈತೆ ಅಂತ ನನ್ನ ಲೆಕ್ಕ. ಸೊ ಮುಂದಿನ ದಿನಗಳಲ್ಲಿ ಜನರು ಏನು ನೋಡಿ ಓಟ್ ಮಾಡಬೇಕು ಅನ್ಸುತ್ತೆ ಸರ್? ಜನಪರ ಫಸ್ಟು ಅಲ್ಲಿ ಕೇಂದ್ರದಾಗ ಅಧಿಕಾರ ಇದ್ದು ನರೇಂದ್ರ ಮೋದಿ ಸೈನಿಕರು ಎಲ್ಲ ಇದ್ರೇ ನಾವು ಈ ದುಡಿಯೋನೊಬ್ಬ ನಾವು ಸತ್ತೋಗ್ಬಿಟ್ರೆ 4-5 ಜನ ಏನು ಮಾಡ್ತಾರೆ? ಬಡಪಾಯಿ ಆಗೋತಾರೆ. ಇಲ್ಲಿ ನರೇಂದ್ರ ಮೋದಿ ಸಮೃದ್ಧಿಯಾಗಿ ಜಮ್ಮು ಕಾಶ್ಮೀರದಲ್ಲಿ ಈ 2010 ಹೆಂಗಿತ್ತು ಇವಾಗ ಹೆಂಗೈತೆ?
ಪೊಲೀಸ್ನವರು ಇದಿಕ್ಕೊಬೇಕಾಗಿತ್ತು, ಹೊಡಿತಾರಪ್ಪ ಅಂತ. ಇವತ್ತು ನೋಡ್ರಿ ಹೆಂಗೈತೆ. 370 ಆಗಿರ್ಬೋದು, ರಾಮ ಮಂದಿರ ಆಗ್ಬೋದು. ರಾಮ ಮಂದಿರ 500 ವರ್ಷದಿಂದ ಇವರೇನು ಮಾಡೋಕ್ಕತ್ತಿರಲಿಲ್ಲ. ಕಾಂಗ್ರೆಸ್ ಸರ್ಕಾರ ಏನು ಅಂದರೆ ಬರೀ ಮಸೀದಿಳ್ಕ ಇವ್ರಕ ಎಷ್ಟಿ ಹಿಂದುಳಿದ ವರ್ಗಕ್ಕೆ ಮಾತ್ರ ಪ್ರಯೋಜನ ಆಗ್ತೈತೆ, ಇನ್ಯಾರಿಗೂ ಏನು ಪ್ರಯೋಜನ ಆಗ್ತಾಯಿದೆ. ಥ್ಯಾಂಕ್ ಯು ಸರ್. ಕೆಲಸ ಮಾಡಿ ಅವ್ರಿಗೆ ಒಂದು ಅನುಭವ ಇದೆ, ಮತ್ತು ಏನು ಜನಗಳ ಮತ್ತು ಕ್ಷೇತ್ರದ ಒಂದು ಅನುಭವ ಇದೆ. ಯಾವ ಕೆಲಸ ಮಾಡಿಸ್ಬೇಕು ಬಿಡಬೇಕು ಅನ್ನೋದ್ರ ಬಗ್ಗೆನೂ ಅವ್ರಿಗೆ ಅನುಭವ ಇದೆ. ಹಾಗಾಗಿ ಅವ್ರಿಗೆ ಹಾಕೋದು ಒಳ್ಳೆಯದು ಅನಿಸುತ್ತೆ. ಸರ್, ಇವಾಗ ಕರ್ನಾಟಕದಲ್ಲಿ ಏನು ರಾಜ್ಯ ಸರ್ಕಾರ ಇದೆಯಲ್ಲ, ಅದು ಜನಪರ ಕೆಲಸ ಮಾಡ್ತಿದೆ ಅನ್ಸುತ್ತಾ? ಏನು ಸರ್ ಅದು, ಈಗ ಕಾಂಗ್ರೆಸ್ ಗೌರ್ಮೆಂಟು ಈಗ ಬರೀ ಉಚಿತ ಅಂತೇಳಿ ಜನಗಳನ್ನೆಲ್ಲ ಸೋಂಬೇರಿ ಮಾಡಿಬಿಟ್ಟಿದೆ. ಈಗ ಜನಗಳಿಗೆ ಕೆಲಸ ಕೊಡಲಿ ಸರ್, ಕೆಲಸ ಕೊಡಲಿ, ಒಳ್ಳೊಳ್ಳೆ ಡ್ಯಾಮ್ಗಳು ಕಟ್ಟಲಿ, ಒಳ್ಳೊಳ್ಳೆ ರೋಡ್ಗಳ ವ್ಯವಸ್ಥೆಗಳು ಮಾಡಲಿ, ಜನಗಳಿಗೆ ಕುಡಿಯೋ ನೀರು ಕೊಡಲಿ. ಈಗ ಫ್ರೀ ಕೊಡೋ ಅವಶ್ಯಕತೆ ಏನಿರಲಿಲ್ಲ. ಯಾರಿಗೆ ಫ್ರೀ ಕೊಡಬೇಕಾಗಿತ್ತು? ಈಗ ಒಂದು 60-70 ವರ್ಷ ಆಗಿರೋ ವೃದ್ಧರಿಗೆ ಕೊಡಲಿ. ಮತ್ತು ಫ್ರೀ ಅಂತಂದರೆ ಎಜುಕೇಷನ್ ಫ್ರೀ ಕೊಡಲಿ. ಮತ್ತು ಎಲ್ಲ ರೀತಿಯಲ್ಲೂ ಆರೋಗ್ಯ ಫ್ರೀ ಕೊಡಲಿ. ಅದು ಮಾಡಿದರೆ ಸಾಕಾಗಿತ್ತು. ಈ ಎಲ್ಲರಿಗೂ 2,000 ರೂಪಾಯಿ ಕೊಡೋದು, ಲೇಡೀಸ್ಗೆ 2,000 ರೂಪಾಯಿ ಕೊಡೋದು. ಈಗ ಇದುವರೆಗೂ ಯಾರು ಏನು ವಿದ್ಯಾನಿಧಿ ಯಾವುದು ನಿರುದ್ಯೋಗಕ್ಕೆ ಕೊಡ್ತಾ ಇದ್ದಾರಲ್ಲ, ಯಾರು ಅದನ್ನು ಸದುಪಯೋಗ ಪಡಿಸ್ಕೊಳೋದೇ ಇಲ್ಲ. ಅವರು ಸುಮ್ಮನೆ ಯಾರಿಗನ್ನು ಕೊಡ್ತಾ ಇದ್ದಾರೋ ಬಿಟ್ಟವರು ಅದು ಗೊತ್ತಿಲ್ಲ. ಕೊಟ್ಟಿರೋರು ಸುಮ್ಮನೆ ಅವ್ರಿಗೆ ಹೋಗಿ ಯಾವುದನ್ನ ಹೊಂಗೆ ಮರದ ಕೆಳಗಡೆ ಇಸ್ಬಿಟ್ಟು ಹಾಕ್ಕೊಂಡೋದೋ ಅಥವಾ ಬೀಡಿ ಸಿಗರೇಟ್ ಸುಟ್ಕೊಂಡು ಇರ್ತಾರೆ ಅಷ್ಟೇ. ಅವರಿಗೆ ಕೆಲಸ ಕೊಡಬೇಕು ಸರ್, ಇಂಪಾರ್ಟೆಂಟಾಗಿ ಕೆಲಸ ಕೊಟ್ಟರೆ ಏನಾದರೂ ಒಳ್ಳೇದಾಗುತ್ತೆ. ಅದು ಬಿಟ್ಬಿಟ್ಟು ನಾವು ಫ್ರೀ ಕೊಡ್ತೀನಿ ಅಂತಂದರೆ ಸೋಂಬೇರಿಗಳಾಗ್ತಾರೆ ಅಷ್ಟೇ ಜನ. ಸರ್, ಇವಾಗ ಕೇಂದ್ರದಲ್ಲಿ ಯಾರು ಬಂದರೆ ದೇಶದ ಪರವಾಗಿ ಕೆಲಸ ಮಾಡ್ತಾರೆ ಅಂತ ಅನ್ಸುತ್ತೆ? ದೇಶದ ಪರವಾಗಿ ಕೆಲಸ ಅಂತಂದರೆ ಮೋದಿ ನಂಬರ್ 1. ಅವರು ಕೊಟ್ಟರೆ ಈ ದೇಶ ಇಡೀ ಪ್ರಪಂಚದಲ್ಲೇ ಮುಂದುವರಿಯುತ್ತೆ. ಹಾಗೆಯೇ ಈಗಾಗಲೇ ನೋಡು 10 ವರ್ಷದಲ್ಲೇ ಇಡೀ ಪ್ರಪಂಚದಲ್ಲಿ ಭಾರತ ಎಲ್ಲಿತ್ತು ಅನ್ನೋದು ಗೊತ್ತಿರಲಿಲ್ಲ. ಈಗ ಭಾರತನ ಗುರುತಿಸ್ತಾ ಇದ್ದಾರೆ ಜನ. ಇವಾಗ ಆರ್ಥಿಕತೆಯಲ್ಲಿರ್ಬೋದು, ಸಾಮಾಜಿಕವಾಗಿರ್ಬೋದು, ಎಲ್ಲ ರೀತಿಯಲ್ಲೂ ಎಲ್ಲ ರಂಗಗಳಲ್ಲೂ ಅಭಿವೃದ್ಧಿ ಹೊಂದ್ತಾ ಇದೆ. ಮೋದಿ ಕೊಟ್ಟರೆ ಒಳ್ಳೆಯದು. ಥ್ಯಾಂಕ್ ಯು ಸರ್. ಓಕೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.